ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಕಿಚನಿಂದ ಸ್ಟಾರ್ಟ್ ಮಾಡಿದ್ದು. ತುಂಬ ದಿನ ಆಯಿತು ಕಿಚನಿಂದ ಸ್ಟಾರ್ಟೇ ಮಾಡಿಲ್ಲ. ಹಾಗಂತ ಹೇಳಿ ನಾನು ಕೆಲಸ ಮಾಡಲ್ಲ ಅಂತ ಅಲ್ಲ, ಡೈಲಿ ಮಾಡ್ತೀನಿ. ಬಟ್ ಇಷ್ಟೇ ಅಂತ ಹೇಳಿದರೆ ಡೈಲಿ ಸೇಮ್ ರುಟೀನ್ ಯಾಕೆ ತೋರಿಸೋದು ಅಂತ ಹೇಳಿ ಇದೊಂದು ಕಾಯಿ ತುರಿತಾ ಇದ್ದೆ ಬೆಳಿಗ್ಗೆ. ನೋಡ್ಬೋದು, ನಾನು ಇದೊಂದು ತೊಗೊಂಡು ಲಾಭ ಆಗಿದೆ ಆಗ್ಬೋದು. ನನಗೆ ಕೆಳಗೆ ಕೂತ್ಕೊಂಡು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಇದೊಂದು ಬಂದ ನಂತರ ನನಗೆ ಅತ್ತೆಗೆ ಎಲ್ಲ ಒಳ್ಳೆಯದು ಈಸಿ ಮೆಥಡ್ ಆಗಿ ಹೋಗಿದೆ. ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಬೇಗ ಮಾಡ್ತಾನೆ ಇದ್ದೀನಿ. ನನ್ನದು ನಾನು ಕ್ಲಾಸಸ್ ತಗೊಳ್ತಾ ಇದ್ದೀನಿ, ಗೊತ್ತಿರ್ಬೋದು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಮೇಕ್ ಓವರ್ ಇದು. ಅದಕ್ಕೋಸ್ಕರ ನನಗೆ ಬೇಗ ಕೂಡ ರೀಚ್ ಆಗಬೇಕು. ಮತ್ತು ಇನ್ನೊಂದು ಕಡೆ ನನ್ನ ಮಗನಿಗೆ ರಜೆ ಆಗಿರೋದ್ರಿಂದ ಹಸ್ಬೆಂಡಿಗೆ ಟೈಮೇ ಇಲ್ಲ. ಮತ್ತು ನಮ್ಮ ಅತ್ತೆಗೂ ಕೂಡ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಇವತ್ತು. ಅದರಿಂದ ನಾನು ಮಾಡಿಯೇ ಹೋಗೋಣ ಅಂತ ಅಂದ್ಕೊಂಡೆ. ಮತ್ತು ನಾನು ಎಲ್ಲದನ್ನು ಮಾಡಿ ಮತ್ತು ಸಲಾನಿಗೆ ಹೊರಟೆ. ಸಲಾನಿಗೆ ಹೋದ ನಂತರ ಇಲ್ಲಿ ನಮ್ಮ ಮಡಂತ್ಯರಲ್ಲಿ ಹೊಸದಾದ ಒಂದು ಆಫೀಸ್ ಓಪನ್ ಆಗಿತ್ತು. ತುಂಬ ಸಮಯ ಆಯಿತು ಈಗ ಓಪನ್ ಆಗಿ. ಕಲ್ಯಾಣ್ ಜುವೆಲ್ಲರ್ಸ್ನವ್ರದ್ದು. ಅವ್ರ ಪಾಪ ತುಂಬ ಸಲ ಬಂದು ಹೋಗಿದ್ದಾರೆ. ಈ ಸಲ ಅವರಿಗೇನು ಕ್ಲಾಕ್ ಕೊಡಲಿಕ್ಕೆ ಹೇಳಿದ್ರಂತೆ ಶಾಪ್ಸ್ಗಳಿಗೆ, ಅಡ್ವರ್ಟೈಸ್ಮೆಂಟಿಗೆ. ಹೀಗೆ ಮಡಂತ್ಯರಲ್ಲಿ ಯಾರಿಗಾದರೂ ನಮ್ಮ ಸ್ಕೀಮ್ ಎಲ್ಲ ಮಾಡಲಿಕ್ಕಿದ್ರೆ ಅಲ್ಲಿ ಮಾಡ್ಬೋದು. ನಿಮಗೆ ಬೆಸ್ಟ್ ಸ್ಕೀಮ್ ಮಾಡಿದರೆ, ನಾನು ವರ್ಷಕ್ಕೂ ಸ್ಕೀಮ್ ಮಾಡ್ತೀನಿ, ಆದರೆ ನಾನು ಬೇರೆ ಕಡೆ ಮಾಡೋದು. ಇನ್ನು ಇಲ್ಲಿಯೇ ಉಂಟಲ್ಲ, ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿಯೇ ಉಂಟು ಮಡಂತ್ಯರಲ್ಲಿ. ನಿಮಗೆ ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ಕ್ಲಾಕ್ ಒಳ್ಳೆಯದುಂಟು, ನೋಡಿ ಯೂಸ್ ಮಾಡಬೇಕು. ಫ್ಯೂಚರಲ್ಲಿ ನಾನು ಕೂಡ ಇಲ್ಲಿ ಸ್ಕೀಮ್ ಕಟ್ಬೋದು ಇನ್ನು. ಸೊ ನೆಕ್ಸ್ಟ್ ಬಂದು ನಾನು ಮನೆಗೆ ಬಂದಾಗ ನಾನು ಮಧ್ಯಾಹ್ನ ಬರುವಾಗ ಅವನಿಗೆ ಇದು ತೊಗೊಂಡು ಬಂದಿದ್ದೆ, ಏನು ಹೇಳ್ತಾರೆ, ಚಾಪ್ಸ್ಟಿಕ್. ಆನ್ಲೈನ್ ಆರ್ಡ್ರ್ ಮಾಡಿದ್ದೆ ಚಾಪ್ಸ್ಟಿಕ್. ಅವ್ನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಚಾಪ್ಸ್ಟಿಕ್ಕಲ್ಲಿ ತಿನ್ನೋದನ್ನು. ಮತ್ತು ಅವ್ನು ಕೇಳಿದ್ದಕ್ಕೆ ನಾನು ಆರ್ಡ್ರ್ ಮಾಡಿದ್ದೆ. ಬಿಕಾಸ್ ಹೇಳ್ತಾರೆ ಕಾನ್ಸಂಟ್ರೇಷನ್ ಲೆವೆಲ್ ಒಳ್ಳೆದಿರುತ್ತೆ ತಿನ್ನುವಾಗ, ಏನು ತಿಂತಿದ್ದೀರ ಅಂತ ಹೇಳಿ ಸರಿಯಾಗಿ ಗೊತ್ತಾಗುತ್ತೆ. ಬಿಕಾಸ್ ಬ್ಯಾಲೆನ್ಸ್ ಮಾಡಿ ತಿನ್ನಬೇಕಾಗತ್ತೆ ಅಲ್ಲ. ಸೊ ಅದರಿಂದ ತಂದಿದ್ದೆ. ನನಗೆ ಪ್ಲಾಸ್ಟಿಕ್ ತರಲಿಕ್ಕೆ ಮನಸ್ಸಿರಲಿಲ್ಲ, ಬಟ್ ಆಪ್ಷನ್ ಇರಲಿಲ್ಲ. ಅದರಲ್ಲಿ ಫಿಂಗರಿಗೆ ಹಿಡಿಲಿಕ್ಕೆ ಇತ್ತು, ಬೆರಳಿಗಳಿಗೆ. ಬಿಗಿನಿಂಗಲ್ಲಿ ಸ್ಟಾರ್ಟಿಂಗಲ್ಲಿಯೇ ನಾವು 2 ಕೋಲ್ ಕೊಟ್ಟು ಬಿಟ್ಟರೆ ಅವರಿಗೆ ಕಷ್ಟ ಆಗತ್ತೆ ಅಲ್ಲ ತಿನ್ನಲಿಕ್ಕೆ. ಅದಕ್ಕೋಸ್ಕರ ನಾನು ಮತ್ತೆ ಇದನ್ನೇ ತಂದೆ. ಈಗ ಯೂಸ್ ಮಾಡ್ತಾ ಇದ್ದಾನೆ ಸ್ಟಾರ್ಟಿಂಗಲ್ಲಿ. ಈಗ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಅಂತ. ಕಷ್ಟ ಆಗತ್ತೆ, ಚಿಕ್ಕದಲ್ಲ, ಇನ್ನು ಹಾಗೆ ಕಲಿಬಹುದು. ಸೊ ನೀವು ಕೂಡ ಟ್ರೈ ಮಾಡ್ಬೋದು, ಒಳ್ಳೆಯದಿದೆ. ಇದು ನಾನು ಮೀಶೋದಿಂದ ತಂದದ್ದು. 170 ಹೇಳಿದಾಗೆ, ನನಗೆ ನೆನಪಿಲ್ಲ. 3 ಸೆಟ್ ಬಂದಿದೆ. ನಾನು ಜಾಸ್ತಿಯಾಗಿ ಐಟಮ್ಸನ್ನು ಆನ್ಲೈನಿಂದನೇ ತರೋದು. ಇಂಟ್ರೆಸ್ಟ್ ಇದ್ದರೆ ಹೇಳಿ ಆಗ್ಬೋದಾ, ನಾನು ಐಟಮ್ಸ್ ಇದು ವಿಡಿಯೋ ಜೊತೆಗೆ ಲಿಂಕ್ ಅಥವಾ ನಿಮಗೆ ಪ್ರೊವೈಡ್ ಮಾಡ್ಬೋದು, ಹೆಲ್ಪ್ ಆಗ್ತದೆ. ಆದರೆ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ನಾನಿವತ್ತು ಮಂಗಳೂರಿಗೆ ಹೋಗ್ತಾ ಇರೋದು. ನಾನಿವತ್ತು ಬಸ್ಸಲ್ಲಿ ಹೋಗೋದು. ಯಾಕಂತ ಹೇಳಿದರೆ ನಾನು ವಿನುಷಾ ಅವರ ಜೊತೆಗೆ ಹೋಗೋದು. ಅಂದರೆ ನನಗೆ ಸ್ಟೂಡೆಂಟ್ ಇದ್ರಲ್ಲ, ಅವರ ಜೊತೆಗೆ ಮಂಗಳೂರಿಗೆ ಹೋಗ್ತಾ ಇರೋದು. ಬಿಕಾಸ್ ಅವ್ರದ್ದು 15 ಡೇಸ್ ಇದು ಕ್ಲಾಸ್ ಇತ್ತು. ಅವರಿಗೆ ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನು ತೊಗೊಳ್ಬೇಕು. ಅವರು ಆಲ್ರೆಡಿನೇ ಮೇಕಪ್ ಮಾಡ್ತಾಯಿದ್ರು ಮೊದಲು, ಬಟ್ ಬೇಸಿಕ್ ನಾರ್ಮಲ್ ಹೇಗೆ ಮಾಡ್ತಾಯಿದ್ರು ಹಾಗೇ ಇದ್ದದ್ದು ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ. ಅವರಿಗೆ ಹೊಸದಾದ ಪ್ರಾಡಕ್ಟ್ಸ್ ತಗೊಳ್ಳಿಕ್ಕೆ ಅವರಿಗೆ ಸ್ವಲ್ಪ, ಮತ್ತು ಬ್ರ್ಯಾಂಡಲ್ಲಿ ಎಲ್ಲ ಒಳ್ಳೆಯದು ನೀವು ಬಂದರೆ ಒಳ್ಳೆಯದಿತ್ತು ಅಂತ ಹೇಳಿದರು. ಅದರಿಂದ ನಾನು ಹೋಗ್ತಾ ಇದ್ದೀನಿ. ಹಾಗೆ ನಾನು ಕ್ಲಾಸಸ್ ಈ ಮೊದಲು ಕೂಡ ಯಾರಿಗಾದರೂ ತೊಗೊಂಡಾಗ ಅವರು ಅಥವಾ ಹೊಸ ಸಲೂನ್ ಹಾಕೋದಾಗಲಿ ಅಥವಾ ಮೇಕಪ್ ಬಿಗಿನರ್ ಆಗಿ ಮಾಡಲಿಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಒಂದು ವೇಳೆ ನನಗೆ ಕರೆದ್ರೆ ನಾನು ಫ್ರೀ ಯಾವತ್ತಾದರೂ ಮಾಡಿ ಅವರಿಗೆ ಒಂದು ದಿನ ಕೊಟ್ಟು ಹೋಗ್ತೀನಿ. ಈ ಮೊದಲು ಕೂಡ ಹೋಗಿದ್ದೀನಿ ಕೂಡ. ಫಸ್ಟ್ ಬಂದೆ ಸಲೂನಿಗೆ. ನನಗೆ ಸ್ವಲ್ಪ ಅಮೌಂಟ್ ಎಲ್ಲ ಕೊಡಲಿಕ್ಕಿತ್ತು ಸಲೂನಲ್ಲಿ. ಬಿಕಾಸ್ ನನಗೆ ನೈಕಾದಿಂದ ಎಲ್ಲ ಪ್ರಾಡಕ್ಟ್ಸ್ ಬರಲಿಕ್ಕಿತ್ತು. ತುಂಬ ಜೋರು ಮಳೆ ಬರ್ತಾ ಉಂಟು. ಮಳೆಯಲ್ಲಿ ಹೋಗೋದಂದ್ರೂ ಉದಾಸೀನ ಆಗುತ್ತೆ. ಮಕ್ಕಳಿಗೆ ಕಂಟಿನ್ಯೂ ರಜೆ, ಹಸ್ಬೆಂಡಿಗೆ ಕೂಡ ಯಾವ ಕೆಲಸ ಕೂಡ ತೋಟದ್ದು ಆಗ್ತಾ ಇಲ್ಲ ಇದರಿಂದ. ಯಾಕಂತ ಹೇಳಿದರೆ ಟೈಮೇ ಇಲ್ಲ. ಅದರ ನಂತರ ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ಅವರು ಗುರುವಾನ್ಕೆರೆಯಿಂದ ಹತ್ತುವಾಗ ನನಗೆ ಕಾಲ್ ಮಾಡಿದರು ವೆಯ್ಟ್ ಮಾಡಲಿಕ್ಕೆ ಬಸ್ ಸ್ಟಾಪಲ್ಲಿ. ಸೊ ನಾನೀಗ ಬಂದು ನಿಂತಿದ್ದೀನಿ. ಆ್ಯಕ್ಚುಲಿ ನನಗೆ ಪರಿಚಯದವರೊಬ್ಬರು ಕೇಳಿದರು ಬರ್ತೀರಾ ಅಂತ ಕಾರಲ್ಲಿ ಕೂಡ ಪಾಪ. ಬಟ್ ನಾನು ಹೋಗಿಲ್ಲ.
ಯಾಕಂದರೆ ಅವರ ಜೊತೆಗೆ ಹೋಗಲಿಕ್ಕೆ ಹೇಳಿದ್ದೆ ಅಲ್ಲ ಬರ್ತೀನಿ ಅಂತ ಹೇಳಿ. ಫುಲ್ ರಶ್ ಇತ್ತಂತೆ ಬಸ್, ಅದಕ್ಕೋಸ್ಕರ ಅವ್ರು 2-3 ಬಸ್ಸು ಬಿಟ್ಟಿದ್ದಾರೆ ಕೂಡ ಅಂತೆ. ಬಟ್ ನನಗೆ ಸಿಗುವಾಗ ಬ್ರಷೇ ಸಿಕ್ಕಿತು, ಅವರಿಗೆ ಹೇಗೋ 1-2 ಸೀಟ್ ಸಿಕ್ಕಿದೆ, ನನಗೆ ಸೀಟ್ ಸಿಕ್ಕಿಲ್ಲ. ಅವರ ಫ್ರೆಂಡ್, ಅವರು ಆ್ಯಕ್ಚುಲಿ ಪ್ರಾಕ್ಟೀಸಿಗೆಲ್ಲ ಮೇಕ್ ಓವರಿಗೆಲ್ಲ ಅವರೇ ಬರ್ತಾನೆ ಇದ್ದರು. ನಾನು ಎಂಡಿಂಗಿಗೆ ವಿಡಿಯೋ ಮಾಡುವಾಗ ಹಾಕ್ತೀನಿ ಅವ್ರದ್ದು, ಮತ್ತೆ ಕೂಡ 2-3 ಡೇಸ್ ಇದು ಕ್ಲಾಸ್ ಬಾಕಿ ಉಂಟು. ನೆಕ್ಸ್ಟ್ ನಾವು ಮಂಗಳೂರಿಗೆ ಬಂದು ರೀಚ್ ಆದಾಗ ಮಾಡಿದ ವಿಡಿಯೋ. ನಮಗೆ ಸ್ಟೇಟ್ ಬ್ಯಾಂಕ್ ಬಸ್ ಸಿಕ್ಕಿರಲಿಲ್ಲ, ನಾವು ಮಂಗಳೂರು ಬಸ್ಸಿಗೆ ಬಂದದ್ದು. ಸ್ಟೇಟ್ ಬ್ಯಾಂಕ್ ಎಲ್ಲ ಫುಲ್ ರಶ್ ಇತ್ತಂತೆ, ಸೊ ಅವ್ರು ಹತ್ತಿರಲಿಲ್ಲ. ಮಂಗಳೂರು ಬಸ್ಸಿಗೆ ಬಂದಿದ್ದರಿಂದ ನಾವು ಜ್ಯೋತಿಗೆ ಇಳಿದ್ವಿ. ರಿಕ್ಷಾ ಮಾಡಿ ಹೋಗೋದು ಅಂತ ಅಂದ್ಕೊಂಡ್ವಿ, ಆದರೆ ಇಳಿಯುವಾಗ ಕಂಡಕ್ಟ್ರ್ ಹೇಳಿದರು ಇದೇ ಟಿಕೆಟ್ ಆಗತ್ತೆ ನಿಮಗೆ ಅಂತ ಹೇಳಿ. ಅದೇ ಅಂದ್ಕೊಂಡ್ವಿ, ಮತ್ತು ಸುಮ್ಮನೆ ಯಾಕೆ ದುಡ್ಡು ಕೊಡೋದು ಅಂತ ಹೇಳಿ ಅದೇ ಟಿಕೆಟಿಗೆ ಮತ್ತು ಸ್ಟೇಟ್ ಬ್ಯಾಂಕ್ ಬಸ್ ಬಂತು, ನಾವು ಹತ್ತಿದ್ವಿ. ಅದಕ್ಕೆ ಹೇಳ್ತಾ ಇದ್ವಿ ಫ್ರೀಯಾಗಿ ಮಂಗಳೂರಿಗೆ ಎಷ್ಟೋ ಸಲ ಬಂದು ಬೇಕಾದರೂ ಈಗ ಲೇಡೀಸ್ಗಳು ಹೋಗ್ಬೋದು, ಫುಲ್ಲು ಫ್ರೀ ಅಂತ ಹೇಳಿ. ನೆಕ್ಸ್ಟ್ ಬಂದು ನಾವು ರೀಚ್ ಆದ್ವಿ ಮಂಗಳೂರಿಗೆ, ಅಂದರೆ ಸ್ಟೇಟ್ ಬ್ಯಾಂಕಿಗೆ. ಸ್ಟೇಟ್ ಬ್ಯಾಂಕಿಂದ ಬಸ್ ಸ್ಟ್ಯಾಂಡಿಂದ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆ. ನಮಗೆ ಸ್ವಲ್ಪ ಐಟಮ್ಸ್ ಇಲ್ಲಿ ಆಗಿದ ನಂತರ ಬೇರೆ ಎಲ್ಲಿ ಸಿಗದಿದ್ದದ್ದು ಮಾಲಿಗೆ ಹೋಗಿ ತಗೊಳ್ಳೋದು ಅಂತ. ಇಲ್ಲಿ ಸಾಧಾರಣ ಐಟಮ್ ಇದೀಗ ಬಿಲ್ ಆಗ್ತಾನೆ ಉಂಟು, ನಾವು ಪರ್ಚೇಸ್ ಮಾಡಿದ್ವಿ. ನನ್ನದು ಕೂಡ ಐಟಮ್ಸ್ ತುಂಬಾ ಇತ್ತು ತಗೊಳ್ಳಿಕ್ಕೆ. ನನ್ನದು ಕೂಡ ಒಂದು 10,000 ಬಿಲ್ ಆಗಿದೆ. ಅವ್ರದ್ದು ಕೂಡ ಒಂದು 15,000 ಬಿಲ್ ಆಗಿದೆ. ಇದೆಲ್ಲ ನನ್ನ ಐಟಮ್ಸ್ಗಳು. ಇದೊಂದು ಕ್ರಾಲಾನ್, ಇದು ನಾನು ದೊಡ್ಡದು ತೊಗೊಂಡೆ ಈ ಸಲ, ಸ್ಪ್ರೇ ಬಾಟಲ್. ಇದು ಫಿಕ್ಸರ್ ಒಳ್ಳೆಯದುಂಟು. ನಾನು ಚಿಕ್ಕದು ತೊಗೊಳ್ತಾ ಇದ್ದೆ, 1000 ರೂಪೀಸ್ ಏನೋ ಇತ್ತು. ಇದು ಕಾಸ್ಟ್ಲಿ ಉಂಟು, 2000 ಸಮಥಿಂಗ್ ಏನೋ ಉಂಟು, 2600 ಡಿಸ್ಕೌಂಟ್ ಆಗಿ, ಸಮಥಿಂಗ್ 200 ಏನೋ ಡಿಸ್ಕೌಂಟ್ ಆಗಿತ್ತು ನೋಡಿದ ಪ್ರಕಾರ. ಇಷ್ಟು ಪ್ರಾಡಕ್ಟ್ ತಂದರೂ ಸಾಕಾಗಲ್ಲ ನಮಗೆ ಸಲೋನ. मैडम को लाइक करो, फॉलो करो, सब्सक्राइब करो. पता है इसका मतलब. 108 हमारा दुकान कर लो मैडम, हाँ हम शेयर करेंगे आपका. ठीक है करेंगे. ಅವರು ನಮ್ಮ ವೀಡಿಯೋಸನ್ನು ನೋಡಿದಾರಂತೆ. ನಾನು ವಾಟ್ಸಪ್ಪಿಗೆ ಹಾಕ್ತೀನಲ್ಲ ಸ್ಟೇಟಸನ್ನು, ಅದಕ್ಕೆ ಅವರು ಆ್ಯಕ್ಚುಲಿ ಉಂಟಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂತ ಹೇಳಿದರೆ, ಅವ್ರು ನನ್ನ ಹತ್ರ ಹಿಂದಿಯಲ್ಲಿ ಮಾತಾಡೋದು, ಇಲ್ಲಾಂದರೆ ನಾರ್ಮಲಿ ನೋಡಿದ ಪ್ರಕಾರ ಅವರು ಕನ್ನಡದಲ್ಲಿಯೇ ಮಾತಾಡೋದು. ಖುಷಿಯಾಗತ್ತೆ ಅವ್ರದ್ದು ಕನ್ನಡ ಕೇಳಿಯೇ. ಅವ್ರು ನನ್ನ ಹತ್ರ ಅಂದರೆ ಕಂಫರ್ಟೇಬಲ್ ಹಿಂದಿಯಲ್ಲಿ ಮಾತಾಡೋದು. ರೀಸನ್ ಅಂದರೆ ತುಂಬ ಸಮಯದಿಂದ ನಾನು ಬಾಂಬೆಯಲ್ಲಿರೋದ್ರಿಂದ ನಮಗೆ ಅಭ್ಯಾಸ ಆಗಿದೆ ಹಿಂದಿ ಮಾತಾಡಿ. ಸೊ ಅವರಿಗೆ ಕಂಫರ್ಟೇಬಲ್ ನನ್ನ ಜೊತೆಗೆ ಮಾತಾಡಲಿಕ್ಕೆ ಹಿಂದಿ ಆಗುತ್ತೆ ಅಂತ ಹೇಳಿ ಮಾತಾಡ್ತಾರೆ. ಬಟ್ ಇಲ್ಲ ಅಂದರೆ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದರಿಂದ ಅವ್ರು ನನಗೋಸ್ಕರ ಒಂದು ಕ್ಲಿಪ್ಪನ್ನು ಕೊಟ್ಟಿದ್ದು ವೀಡಿಯೋಕ್ಕೆ. ಐಟಮ್ಸ್ ಎಲ್ಲ ತೊಗೊಂಡು ಆಯಿತು, ಎಲ್ಲನೂ ಕೂಡ ಸಿಕ್ಕಿಲ್ಲ. ಒಂದು ಬೆಳಿಗ್ಗೆ ಬಂದದ್ದು ನಾವು ಆಗುವಾಗ ನಮ್ಮದು 1:30-2 ಗಂಟೆ ಆಗಿದೆ. ಈಗ ಹಸಿವಾಗ್ತಾ ಉಂಟು ಜೋರು. ಅದಕ್ಕೆ ಫಸ್ಟ್ ಒಂದು ಊಟ ಮಾಡ್ಕೊಂಡು ಬಿಡೋಣ, ಅದ್ರ ನಂತರ ಬಾಕಿ ಐಟಮ್ಸನ್ನು ನೋಡೋಣ ಅಂತ ಹೇಳಿ. ಒಂದು ಅರ್ಧ ತೊಟ್ಟಿ ಕೂಡ ಆಗಿಲ್ಲ ಅವ್ರದ್ದು ಐಟಮ್ಸ್. 15,000 ಆಗಿದೆ, ನಂದು ಅಷ್ಟಕ್ಕೇ 9,000-10,000 ಏನೋ ಆಗಿದೆ. ಅದರ ನಂತರ ಊಟಕ್ಕೆ ಬಂದ್ವಿ ನಾವು. ನನಗೆ ಈ ರೆಸ್ಟೋರೆಂಟ್ ನಾರ್ಮಲಿ ಜಾಸ್ತಿಯಾಗಿ ಖುಷಿಯಾಗೋದು ಇಲ್ಲಿ ಬಂದರೆ ಮಾತ್ರ. ಈ ಮೊದಲು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದಕ್ಕೆ ಅವ್ರ ಹತ್ರ ಹೇಳಿದೆ ನಾವು ಇಲ್ಲಿಯೇ ಹೋಗೋಣ, ನೀವು ಕೂಡ ಟ್ರೈ ಮಾಡಿ, ನೆಕ್ಸ್ಟ್ ಯಾವತ್ತಾದರೂ ಐಟಮ್ ತರಲಿಕ್ಕೆ ಬಂದರೆ ನಿಮ್ಗೆ ಇಲ್ಲಿಯೇ ಬರ್ಬೋದಲ್ಲ ಅಂತ ಹೇಳಿ. ಆಗ್ಬೋದು ಅಂತ ಹೇಳಿದರು. ಅವರು ಕೂಡ ಈ ಹೋಟೆಲಿಗೆ ಬಂದಿರಲಿಲ್ಲ ಅಂತೆ. ಅವರಿಗೆ ಕೂಡ ನನ್ನ ಫೇವ್ರೆಟ್ ಟಿಕ್ಕಾ ಬಿರಿಯಾನಿ ತುಂಬ ಇಷ್ಟ ಆಯ್ತಂತೆ. ಸೊ ನನಗೆ ಆ್ಯಕ್ಚುಲಿ ಉಂಟಲ್ಲ ಈ ಹೋಟೆಲಿನವರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೋದು, ಯಾಕಂತ ಹೇಳಿದರೆ ಅಷ್ಟು ಆ್ಯಡ್ ಕೊಡ್ತಾ ಇರ್ತೀನಿ ನಾನು, ಎಲ್ಲರಿಗೂ ಹೇಳೋದು ಭಯಂಕರ ಒಳ್ಳೆಯದುಂಟು ಅಂತ ಹೇಳಿ. ಅವರಿಗೆ ಕೂಡ ಖುಷಿಯಾಯಿತು ಟಿಕ್ಕಾ ಬಿರಿಯಾನಿ ತಿಂದು. ಮತ್ತು ಕ್ವಾಂಟಿಟಿ ವೈಸ್ ಕೂಡ ಜಾಸ್ತಿ ಇತ್ತು, ಬಿಲ್ ಕೂಡ ಕಡಿಮೆ ಅಂತ ಅನಿಸಿತ್ತು. ಅವರಿಗೆ ಕೂಡ ಅನಿಸಿತ್ತು, ನನಗೆ ಕೂಡ 600 ಸಮಥಿಂಗ್ ಆಗಿತ್ತು, ಈಗ ಸರಿ ನೆನಪಿಲ್ಲ. ನಾವು 2 ಟಿಕ್ಕಾ ಬಿರಿಯಾನಿ ಮತ್ತು ಲೆಮನ್ ಸೋಡಾ ತೊಗೊಂಡಿದ್ವಿ. ಅದರ ನಂತರ ಗಟ್ಟಿ ಊಟ ಮಾಡಿ ರಿಕ್ಷಾ ಹೇಳಿದ್ವಿ. ಈಗ ಪಿಜ್ಜಾ ಬೈ ನೆಕ್ಸ್ಟ್ ಮಾಲಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ನಾನು ಹೋಗಿದ್ದೆ, ನೋಡಿದ್ದೆ ಇರ್ಬೋದು ವೀಡಿಯೋಸ್, ಲಾಸ್ಟ್ ವೀಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ಮತ್ತೆ ಬಸ್ ಹತ್ತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅದು ಕೂಡ ಹತ್ತಿರವೇ ಇತ್ತು. ಅದಕ್ಕೋಸ್ಕರ ನಾವು ರಿಕ್ಷಾ ಮಾಡಿ ಹೋದ್ವಿ. ಅಲ್ಲಿ ನಮಗೆ ಆ್ಯಕ್ಚುಲಿ ನೈಕಕ್ಕೆ ಹೋಗಲಿಕ್ಕೆ ಉಂಟು, ಮತ್ತು ಲೈಫ್ ಸ್ಟೈಲ್ ಎಲ್ಲ ಉಂಟು. ಸೊ ಅಲ್ಲಿ ಕೂಡ ಟ್ರೈ ಮಾಡೋದು ಸ್ವಲ್ಪ ಸಿಗದ ಪ್ರಾಡಕ್ಟ್ಗಳನ್ನು, ಮತ್ತೆ ಸಿಗೋದಿಲ್ಲದಿದ್ದನ್ನು ನಾವು ಆನ್ಲೈನೇ ನೈಕದಿಂದ ಪರ್ಚೇಸ್ ಮಾಡಬೇಕಷ್ಟೇ. ನೈಕಾದಲ್ಲಿ ಕೂಡ ಪ್ರಾಡಕ್ಟ್ಸ್ ಒಳ್ಳೆಯದೇ ಬರುತ್ತೆ.
ಬಟ್ ಸಮ್ಟೈಮ್ ಹೇಳಲಿಕ್ಕೆ ಆಗಲ್ಲ, ನಮಗೆ ನೋಡಿ ತೊಗೊಂಡಷ್ಟು ಒಳ್ಳೆಯದು. ನಮಗೆ ಆಪ್ಷನ್ಸ್ ತುಂಬ ಇರುತ್ತೆ ನೋಡಿ ತೊಗೊಂಡಾಗ. ಅದಕ್ಕೋಸ್ಕರ ಅವರು ಹೇಳಿದ್ದು, ಅವರು ಈ ಮೊದಲು ಕೂಡ ತುಂಬ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಈ ಸಲ ಮತ್ತೆ ಸುಮ್ಮನೆ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಲಾಸ್ ಆಗೋದು ಬೇಡ, ತೊಗೊಂಡಿದ್ದು ವೇಸ್ಟ್ ಆಗದೆ ಯೂಸ್ ಆಗಬೇಕು ಅಂತ ಹೇಳಿಯೇ ಅವ್ರು ನನ್ನ ಹತ್ರ ಬಂದದ್ದು. ಆ್ಯಕ್ಚುಲಿ ಉಂಟಲ್ಲ, ತುಂಬ ಕಾಸ್ಟ್ಲಿ ಆಗಿದೆ ಮೇಕಪ್ ಪ್ರಾಡಕ್ಟ್ಸ್ಗಳು ಈಗ. ಒಂದು ನಮಗೆ ಫುಲ್ ಬ್ಯಾಗನ್ನು ಹೇರ್ ಮತ್ತು ಮೇಕಪ್ ಇದು ರೆಡಿ ಮಾಡಲಿಕ್ಕೇ ಸಾಧಾರಣ ನಮಗೆ ಕಿಟ್ ಬೇಕಂತ ಹೇಳಿದ್ರೆ ಒಂದು 5 ಲಕ್ಷನೇ ತೆಗೆದಿಡಬೇಕು ಈಗ. ಹಾಗೆ ಆಗಿದೆ. ಬಿಕಾಸ್ ಅಂದ್ಕೊಳ್ಳೋಣ, ಒಂದು ಲಿಪ್ ಶೇಡಿಗೆ 1000 to 1500 ಆಗಿದೆ ಅಂತ ಹೇಳಿದರೆ 10 ಶೇಡಿಗೆ ಎಷ್ಟಾಯಿತು ನೀವೇ ಲೆಕ್ಕ ಮಾಡಿ. ಅದರಿಂದ ನಮಗೆ ಕಷ್ಟ ಆಗ್ತಾ ಉಂಟು. ಅಂದರೆ ಬ್ಯೂಟಿ ಪ್ರಾಡಕ್ಟ್ಸ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿದೆ. ಸೊ ನೈಕಾಕ್ಕೆ ಬಂದ್ವಿ. ಒಳಗಡೆ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ, ಬಿಕಾಸ್ ವೀಡಿಯೋಸ್ ಅಲೌಡ್ ಇರಲಿಲ್ಲ. ತುಂಬ ಐಟಮ್ಸ್ಗಳು ಸಿಕ್ಕಿತ್ತು, ತುಂಬ ಅಂದರೆ ಒಂದು 4-5 ಐಟಮ್ಸ್ ಸಿಕ್ಕಿತ್ತು. ಇಷ್ಟು ಚಿಕ್ಕ ಪ್ರಾಡಕ್ಟ್ ಐಟಮಿಗೆ 8,500 ಏನೋ ಆಯಿತು. ಅವರಂದರೆ ಬ್ರಷ್ ಎಲ್ಲ ತೊಗೊಂಡಿದ್ದು. ಮೊನ್ನೆ ನಾನು 3 ಐಟಮಿಗೆ 9,500 ಕೊಟ್ಟಿದ್ದೆ, ಹೇಳಿದ್ದೆ ಅಲ್ಲ ನಿಮಗೆ, ಹತ್ರ 10,000 ಅಂತೇಳಿ. ಪಾಪ ಬುಕ್ಕೆ ಎತ್ಕೊಂಡು ಬಂದಿದ್ದಾರೆ ಎಲ್ಲ, ಯಾವುದೇ ಐಟಮ್ಸ್ ಮಿಸ್ ಆಗಬಾರ್ದು ಅಂತ ಹೇಳಿ. ತುಂಬ ಡೆಡಿಕೇಶನ್ ಉಂಟು ಅವರಿಗೆ ಆ್ಯಕ್ಚುಲಿ. ಯಾಕಂದರೆ 15 ಡೇಸಲ್ಲಿ ಉಂಟಲ್ಲ, ರಪ್ಪ ಯಾರೂ ಕರಿಯಲ್ಲ. ಆ್ಯಕ್ಚುಲಿ 15 ಡೇಸಿದ್ದು ಕ್ಲಾಸಿಗೆ ನಾನು 1 ಮಂತ್ ಲೆಕ್ಕ ಹಿಡಿಬೋದು. ಬಿಕಾಸ್ ನಾನು 15 ಡೇಸ್ ಅಂತ ಹೇಳಿದ್ದ ಕ್ಲಾಸಿಗೆ ಒಂದು ಗಳಿಗೆ ಕೂತ್ಕೊಳ್ಳಿಕ್ಕೆ ಕೊಡಲ್ಲ. ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದರೆ ಒಂದು ಸಂಜೆ ನಮಗೆ 6, 7, 8 ಗಂಟೆ ರಾತ್ರಿ ಕೂಡ ಹೋಗಿದ್ದಾರೆ ಅವರೀಗ. ಊಟಕ್ಕೆ 15 to 10 ಮಿನಿಟ್ಸ್ ಅಷ್ಟೇ ಕೊಡೋದು. ಅದರಲ್ಲಿ ನಾವು ಮಾಡ್ತಾನೆ ಇರ್ತೀವಿ ಬಿಕಾಸ್ ನಮಗೆ 15 ಡೇಸಲ್ಲಿ ಮುಗಿಸಲೇಬೇಕು. ಸೊ ಅವರು ತುಂಬ ಒಳ್ಳೆ ಇಂಟ್ರೆಸ್ಟ್ ಇದ್ದವರು. ಅವರು ಕೂಡ ಉದಾಸೀನ ಮಾಡಲ್ಲ, ಇನ್ನು ಕಲಿಬೇಕು ಅನ್ನೋ ಆಸೆ ಇದೆ. ಸೊ ಅದರಿಂದ ನನಗೆ ಕೂಡ ಈಸಿ ಆಗುತ್ತೆ ಅಂಥ ಸ್ಟೂಡೆಂಟ್ಸ್ ಎಲ್ಲ ಸಿಕ್ಕಿದರೆ. ಅದ ನಂತರ ಅವರಿಗೆ ಸಾಫ್ಟಿ ಅಂದರೆ ತುಂಬ ಇಷ್ಟ. ಅವರು ಫಸ್ಟೇ ಹೇಳಿದರು, ನನಗೆ ಒಂದು ಸಾಫ್ಟಿ ಒಂದು ತಿನ್ನಬೇಕು, ಇಲ್ಲಾಂದರೆ ನನಗೆ ನಿದ್ದೆಯಲ್ಲಿ ಕೂಡ ಸಾಫ್ಟಿ ಕಾಣಿಸ್ತಾ ಇರ್ತದೆ ಅಂತ ಹೇಳಿ. ಈಗ ನಾವಿಲ್ಲಿ ಬಂದಿದ್ದೀವಿ ಸಾಫ್ಟಿ ತಿನ್ನಲಿಕ್ಕೆ. ನನಗೆ ಚಾಕ್ಲೇಟ್ ಫ್ಲೇವರ್ ಅಷ್ಟು ಇಷ್ಟ ಇಲ್ಲ, ಅವರಿಗೆ ಚಾಕ್ಲೇಟ್ ಬೇಕಂತ ಅವ್ರು ಮೊದಲೇ ಹೇಳಿದ್ದಾರೆ. ನನಗೆ ಮಿಕ್ಸ್ ಆದರೂ ಇಷ್ಟ. ನಾನು ಜಾಸ್ತಿಯಾಗಿ ಸಾಫ್ಟಿ ತಿನ್ನೋದು ಡಿಮಾರ್ಟಿಗೆ ಹೋದರೆ ಮಾತ್ರ. ಇಲ್ಲಿದು ಕೂಡ ತುಂಬ ಒಳ್ಳೆಯದಿತ್ತು. ಅವರೇನೋ ಸುರಿತಾ ಇದ್ದರು, ಅದಕ್ಕೆ ಅವರು ಹೇಳೋದು ಈ ಥರ ಲಿಕ್ವಿಡ್ ಸುರಿಯೋದನ್ನು ನಾವು ನೋಡಿದರೆ ತಿನ್ನಲಿಕ್ಕೆ ಇಲ್ಲ ಅಂತ ಹೇಳಿ. ಆ್ಯಕ್ಚುಲಿ ತಿನ್ನಲಿಕ್ಕಿಲ್ಲ, ನಾನು ನೋಡಿದ್ದೀನಿ. ಚಾಕ್ಲೇಟ್ ಫ್ಲೇವರ್ ಇದು ಸುರಿತಾ ಇದ್ದರು, ವ್ಯಾನಿಲಾ ಫ್ಲೇವರನ್ನು ಸುರಿತಾನೇ ಇದ್ದರು. ನೆಕ್ಸ್ಟ್ ನಾವು ಐಸ್ ಕ್ರೀಮನ್ನು ತಿಂದು ನೋಡೋದು. ಸ್ವಲ್ಪ ಐಟಮ್ಸ್ಗಳು ಸಿಕ್ಕಿಲ್ಲ, ಒಂದು 5-6 ಐಟಮ್ಸ್ ಸಿಕ್ಕಿಲ್ಲ. ಬಟ್ ಲೇಟಾಗಿ ಹೋಗಿದೆ. ನನಗೆ ಕೂಡ 1-2 ಬಟ್ಟೆ ಬೇಕಿತ್ತು. ಲಾಸ್ಟ್ ಟೈಮ್ ಬಂದಾಗ ಕೂಡ ನನ್ನ ಬಟ್ಟೆ ಸಿಕ್ಕಿಲ್ಲ, ಲೇಟ್ ಆಯಿತು. ಇವತ್ತು ಕೂಡ ನನ್ನ ಬಟ್ಟೆ ಸಿಗಲಿಕ್ಕಿಲ್ಲ. ನನಗೆ ಒಂದು ವೈಟ್ ಶರ್ಟ್ ಆಗಬೇಕಿತ್ತು, ಮೊನ್ನೆ ಕೂಡ ತಗೊಳ್ಳಿಕ್ಕೆ ಆಗಿಲ್ಲ ನನಗೆ. ಇಲ್ಲಿ ಸಾಫ್ಟಿಗೆ 45 ಇತ್ತು, ಹೌದು 45 or 50 ಏನೋ ಇತ್ತು. ಓಕೆ, ಮಾತ್ರ ಟೇಸ್ಟ್ ಇತ್ತು. ಡಿಮಾರ್ಟಿನಕ್ಕಿಂತ ಇಲ್ಲಿಯ ಸಾಫ್ಟಿ ಸ್ವಲ್ಪ ಇಷ್ಟ ಆಯಿತು, ನನಗೆ ಜಾಸ್ತಿ ಇಷ್ಟ ಆಯಿತು ಅಂತ ಹೇಳ್ಬೋದು. ಅವರಿಗೆ ತುಂಬ ಇಷ್ಟ ಆಯ್ತು. ಅವರು ನಾನು ಬೇರೆ ಕಡೆ ಶಾಪಿಂಗ್ ಮಾಡುವಾಗ ಇನ್ನೊಂದು ಹೋಗಿ ತಿಂದು ಬಂದಿದ್ದಾರೆ. ನಮ್ಮ ಹತ್ರ ಕೇಳಿದರು, ನನಗೆ ಸ್ವೀಟ್ ತುಂಬ ತಿನ್ನಲಿಕ್ಕೆ ಆಗೋದೇ ಇಲ್ಲ, ನನಗೆ ಒಂದು ತಿನ್ಬೋದು, ಅದರ ಮೇಲೆ ತಿನ್ನಲಿಕ್ಕೂ ಆಗಲ್ಲ. ಈಗ ನಾನು ಮನೆಯಲ್ಲಿ ಕೂಡ ಕೋಲ್ಡ್ ಕಾಫಿ ಎಲ್ಲ ಮಾಡಿದರೆ ನಾನು ತಿನ್ನೋದೇ ಇಲ್ಲ, ಕುಡಿಯೋದೇ ಇಲ್ಲ. ಮಾಡಿ ಆದರೂ ಕೊಡ್ತೀನಿ, ನಾನು ಕುಡಿಯೋಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲದರಲ್ಲೂ ಆಪೋಸಿಟ್. ಅವರಿಗೆ ಸ್ವೀಟ್ ಅಂದರೆ ತುಂಬ ಜೀವ, ನನಗೆ ಸ್ವೀಟ್ ಅಂದ್ರೇ ಆಗಲ್ಲ. ಒಂದು ಪ್ರಾಬ್ಲಮ್ ಅಂದರೆ ಮಾಲಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇರೋದಿಲ್ಲ. ಐಸ್ ಕ್ರೀಮ್ ಹಿಡಿದು ನಿಂತ್ಕೊಂಡು ತಿಂತಾ ಇದ್ದೀವಿ. ಅದೇ ಹೇಳ್ತಾ ಇದ್ವಿ, ಇಷ್ಟು ದೊಡ್ಡ ಮಾಲಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಜಾಗ ಇದ್ದರೆ ಈಸಿ ಇರ್ತಿತ್ತು ಅಂತ. ನೆಕ್ಸ್ಟ್ ಬಂದು ಸ್ಪಾರಿಗೆ. ಆ್ಯಕ್ಚುಲಿ ಉಂಟಲ್ಲ, ಸ್ಪಾರಲ್ಲಿ ಅವರಿಗೆ ಮಾಯಿಶ್ಚರೈಸರ್ ಬೇಕಿತ್ತು. ನನಗೆ ಒಂದು ವೈಟ್ ಶರ್ಟ್ ಸಿಗ್ತದ ಅಂತ ಇಲ್ಲಿ ಆದರೂ ಅಂತ ನೋಡೋಣ ಅಂತ ಅಂದ್ಕೊಂಡ್ವಿ. ಈ 2 ಬ್ಯಾಗನ್ನು ಎಲ್ಲಿ ಇಡೋದು? ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ನಗೆಯಾಡೋದು. ಒಂದು ವೇಳೆ ಈಗ ಶರ್ಟ್ ಸಿಗದಿದ್ದರೆ ಮಾಯಿಶ್ಚರೈಸರ್ ಒಂದು ಎತ್ಕೊಂಡು ಹೋಗಬೇಕಷ್ಟೇ. ನಾನು ಶರ್ಟ್ ಏರಿಯಾಗೆ ಹೋಗಿ ಬಂದೆ, ನನಗೆ ಶರ್ಟ್ ಸಿಕ್ಕಿಲ್ಲ. ಇವರಿಗೆ ಮಾಯಿಶ್ಚರೈಸರ್ ಒಂದು ಸಿಕ್ಕಿದರೆ 2 ಬ್ಯಾಗನ್ನು ಎತ್ಕೊಂಡು ಈಗ ಎಕ್ಸಿಟ್ ತನಕ ಹೋಗಬೇಕಲ್ಲ, ಅದಕ್ಕೆ ನಾವು ನಗೆಯಾಡೋದು. ಅದು ಎಟ್ ದ ಎಂಡ್ ಆಗಿದ್ದು ಕೂಡ ಅದೇನೆ. ಅವರಿಗೆ ಸಿಕ್ಕಿದ್ದು ಲಾಸ್ಟ್ ಮಾಯಿಶ್ಚರೈಸರ್ ಮಾತ್ರ, ನನಗೆ ವೈಟ್ ಶರ್ಟಲ್ಲಿ ಸಿಕ್ಕಿಲ್ಲ. ಅದೇ ನನ್ನ ಹಸ್ಬೆಂಡ್ ಮೊನ್ನೆ ನೋಡಿ ವಿಡಿಯೋಸನ್ನು ನೋಡಿ ಹೇಳ್ತಾ ಇದ್ದರು,
ಅದಕ್ಕೆ ದೊಡ್ಡ ಟ್ರಾಲಿ ಇಡೋದಂತೆ. ಯಾಕಂತ ಹೇಳಿದರೆ ಒಂದು ಐಟಮ್ ಹಾಕಿದರೆ ಮರ್ಯಾದೆ ಆಗ್ತದಲ್ಲ ಅಂತ ಹೇಳಿ ತುಂಬಿಸ್ಕೊಂಡು ಹೋಗಲಿ ಅಂತ ಹೇಳಿ ಮಾಲಲ್ಲಿ ಟ್ರಾಲಿಗಳನ್ನೆಲ್ಲ ಇಡೋದಂತ ಹೇಳಿ ಅದೊಂದು ಬಿಸ್ನೆಸ್ ಪ್ಲ್ಯಾನ್ ಅಂತ ಹೇಳ್ತಾ ಇದ್ದೀನಿ. ನೋಡಲಿಕ್ಕೆ ವಿಯರ್ಡ್ ಕಾಣಿಸ್ತಾ ಉಂಟು ನೋಡಿ, 2 ಬ್ಯಾಗ್ ನಮ್ಮದು ಅದಕ್ಕೆ ಬೀಗ ಹಾಕಿದ್ದಾರೆ. ಮತ್ತು ಒಂದು ಮಾಯಿಶ್ಚರೈಸರನ್ನು ಹಿಡ್ಕೊಂಡು ಸುತ್ತಾ ಇದ್ದೀವಿ. ಎಟ್ ದ ಎಂಡ್ ನಾವು ಒಂದು ಸ್ವಲ್ಪ ಫ್ರೂಟ್ಸ್ ಆದರೂ ತೊಗೊಂಡು ಹೋಗೋಣ ಅಂತ ಹೇಳಿದರೆ ಬಸ್ ರಶ್ ಇರುತ್ತೆ, ಹೇಗೆ ಹಿಡ್ಕೊಂಡು ಹೋಗೋದಂತ ಹೇಳಿ ಟೆನ್ಷನ್. ಅದಕ್ಕೆ ಮತ್ತೇನು ತೊಗೊಂಡಿಲ್ಲ, ಯಾರು ಏನು ಬೇಕಾದರೆ ಹೇಳಿ ನೋಡ್ತಾನೆ ನಿಂತ್ಕೊಳ್ಳಿ ಅಂತ ಹೇಳಿ ಒಂದು ಮಾಯಿಶ್ಚರೈಸರನ್ನು ಹಿಡ್ಕೊಂಡು ಈಗ ಹೊರಗೆ ಹೋಗ್ತಾ ಇದ್ದೀವಿ. ಈಗ ನೋಡೋದು ನನಗೆ ಇಲ್ಲಿ ಶರ್ಟ್ ಸಿಕ್ಕಿಲ್ಲ, ಝೂಡಿಯೋದಲ್ಲಿ ಸಿಗತ್ತೆ ಅಂತ ನೋಡೋದು. ದ ಎಂಡ್ ಝೂಡಿಯೋದಲ್ಲಿ ಉಂಟಲ್ಲ ಹುಡುಕಿ ಒಂದು ಸಿಕ್ಕಿತ್ತು. ಬಿಲ್ಲಿಗೆ ನಿಂತಿದ್ದೀನಿ. ವೈಟ್ ಶರ್ಟಿಗಳಿಗೆ ಆಲ್ಮೋಸ್ಟ್ 50% ಶರ್ಟ್ಗಳಲ್ಲಿ ಎಲ್ಲ ವೈಟ್ ಶರ್ಟಲ್ಲಿ ಲಿಪ್ಸ್ಟಿಕ್ ಉಂಟು. ಟ್ರಯಲ್ ರೂಮಿಗೆ ಹೋಗಿ ಲಿಪ್ಸ್ಟಿಕ್ ಟಚ್ ಆಗಿದೆ ಅಂತ ಹೇಳಿ ಮತ್ತು ಲೇಟ್ ಆಯಿತು ಪಾಪ. ಅವರಿಗೆ ಕೂಡ ಮತ್ತೆ ಮುಂದೆ ಹೋಗಬೇಕು, ನಮ್ಮ ಮನೆಯಿಂದ ತುಂಬ ಮುಂದೆ ಹೋಗಬೇಕು, ಅವರಿಗೆ ಬಸ್ ಕೂಡ ಸಿಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಈಗ ಹೊರಟಿದ್ದೀವಿ. ಬಸ್ ಸ್ಟ್ಯಾಂಡಿಗೆ ಹೋಗೋದು, ಡೈರೆಕ್ಟ್ ರಿಕ್ಷಾ ಮಾಡಿಕೊಂಡು. ಒಂದು ಬಸ್ ಸಿಕ್ಕಿದೆ, ಬಸ್ ಖಾಲಿ ಉಂಟು ಸದ್ಯಕ್ಕೆ. ಮುಂದೆ ಹೋಗುವಾಗ ಫುಲ್ ರಶ್ ಆಗಿದೆ. ಬಿಕಾಸ್ ಈವ್ನಿಂಗ್ ಟೈಮ್ ಅಲ್ಲ, ಆಗ ಎಲ್ಲ ಆಫೀಸ್, ಮಕ್ಕಳ ಸ್ಕೂಲು, ಕಾಲೇಜು ಎಲ್ಲ ಕೂಡ ಕ್ಲೋಸಿಂಗ್ ಟೈಮು. ಇನ್ನೊಂದು ಏನಂತ ಹೇಳಿದರೆ ಒಂದು ಸ್ವಲ್ಪ ನೋಡಿ, ತುಂಬ ಜನ ಪಾಪ ನನಗೆ 1-2 ಜನ ಬ್ಯಾಗ್ ಕೊಟ್ಟರು, ನಾನು ಹಿಡ್ಕೊಂಡೆ. ಬಟ್ ಒಂದು ಸ್ವಲ್ಪ ಹುಡುಗಿಯರಿದ್ದರು ಆಗ್ಬೋದು, ಬ್ಯಾಗ್ ಕೊಟ್ಟರು ಕೂಡ ಹಿಡ್ಕೊಳ್ಳಿಕ್ಕೆ ಸಂಕಟ ಥರ ಮಾಡ್ತಾಯಿದ್ರು. ನನಗೆ ಆ್ಯಕ್ಚುಲಿ ನಿಂತ್ಕೊಳ್ಳೋದೇ ಭಂಗದಲ್ಲಿ, ಒಂದು ಸೀಟ್ ಸಿಕ್ಕಿದವರು ಹಿಡ್ಕೊಳ್ಬೋದಲ್ಲ. ನೆಕ್ಸ್ಟ್ ಆ್ಯಕ್ಚುಲಿ ಉಂಟಲ್ಲ, ಇವರು ನಮಗೆ ಬಸ್ಸಲ್ಲಿ ಬೈ ಮಿಸ್ಟೇಕಾಗಿ ಸಿಕ್ಕಿದ್ದು ಅಂತ ಹೇಳಿದರೆ ಯೋಚನೆ ಕೂಡ ಮಾಡಿರಲಿಲ್ಲ. ಅವರು ಕೂಡ ಏನೋ ಮಂಗಳೂರಲ್ಲಿ ಬಂದಿದ್ರಂತೆ, ಎಂಟ್ರಿ ಮಾಡುವಾಗ ಇವರು ಸಿಕ್ಕಿದ್ದಾರೆ. ಸೊ ಖುಷಿ ಆಯಿತು ಅವರನ್ನು ಕೂಡ ಮೀಟಾಗಿ. ಅವರು ಬೇರೆ ಯಾವುದೋ ಕೆಲಸಕ್ಕೆ ಹೋಗಿದ್ರಂತೆ. ನಾನು ಮಡಂತಿಯರಿಗೆ ಬಂದು ರೀಚ್ ಆದರೆ ಜೋರು ಮಳೆ ಮಡಂತಿಯರಲ್ಲಿ. ಮಂಗಳೂರಲ್ಲಿಯೇ ಮಳೆ ಕಡಿಮೆ ಆ್ಯಕ್ಚುಲಿ. ನಾನು ಮತ್ತೆ ರಿಕ್ಷಾ ಮಾಡಿ ಹೊರಟೆ. ನಾನು ಐಟಮ್ಸನ್ನು ತೊಗೊಂಡೆ ಒಂದು ಸ್ವಲ್ಪ ಮಗನಿಗೋಸ್ಕರ. ಬಿಕಾಸ್ ಅವನು ನನಗೆ ವಿಡಿಯೋ ಕಾಲ್ ಮಾಡಿದಾಗ ನೋಡಿದ್ದ ನಾನು ಮಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ. ಅವನಿಗೆ ಒಂದು ಸ್ವಲ್ಪ ತಿಂಡಿಯನ್ನು ತೊಗೊಂಡು ಈಗ ಮನೆಗೆ ಬಂದೆ. ಆ್ಯಕ್ಚುಲಿ ನಮ್ಮ ಮನೆಗೆ ಅತ್ತಿಗೆ ಮತ್ತು ಅವರ ಮಗ ಬಂದಿದ್ದರು. ಅವರಿಗೆ ಹುಷಾರಿರಲಿಲ್ಲ, ಜ್ವರ ಅಂತ ಹೇಳಿ. ಇವನು ಒಳಗೆ ಹೋಗಲಿಕ್ಕಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ಲಿ ರೂಲ್ಸ್ ಮಾಡಿಟ್ಟಿದ್ವಿ. ಬಿಕಾಸ್ ಲಾಸ್ಟ್ ಟೈಮ್ ನಮಗೆ ಸುಸ್ತಾಗಿದೆ, ಅವನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ. ಸೊ ಅವನು ಹೊರಗಿಂದನೇ ಮಾತಾಡೋದು. ಈಗ ಅವನಿಗೆ ಒಂದು ಪೆಟ್ಟು ಬಿದ್ದಿದೆ ಮೊನ್ನೆ, ಸೊ ಅದರಿಂದ ಅವನು ಒಳಗೆ ಹೋಗಲ್ಲ, ಅಲ್ಲಿಂದನೇ ನಿಂತ್ಕೊಂಡು ಮಾತಾಡೋದು ಪಾಪ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.